ಪಾಂಡವಪುರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ. ಪಾಂಡವಪುರ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ 5 ವರ್ಷದ ಆಡಳಿತ ಮಂಡಳಿ ಚುನಾವಣೆಗೆ ಇಂದು ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ. ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮತದಾನ ಆರಂಭವಾಗಿದ್ದು, ಷೇರುದಾರರು ಉತ್ಸಾಹದಿಂದ ತಮ್ಮ ಮತಗಳನ್ನು ಚಲಾಯಿಸುತ್ತಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಚುನಾವಣಾಧಿಕಾರಿ ವಸೀಂ ಪಾಷಾ ಅವರು, ಚುನಾವಣೆ ಪ್ರಕ್ರಿಯೆ ಯಾವುದೇ ಅಡೆತಡೆಗಳಿಲ್ಲದೆ ಶಾಂತಿಯುತವಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಸಾಲಗಾರರ ಕ್ಷೇತ್ರದಿಂದ 12 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು, ಅದರಲ್ಲಿ 5 ಮಂದಿ ಆಯ್ಕೆಯಾಗಲಿದ್ದಾರೆ. ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಿಂದ 30 ಅಭ್ಯರ್ಥಿಗಳಿದ್ದು ಸ್ಪರ್ಧಿಸಿದ್ದು, ಅದರಲ್ಲಿ 10 ಮಂದಿ ನಿರ್ದೇಶಕರಾಗಿ ಆಯ್ಕೆಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಾಲಗಾರರದ ಕ್ಷೇತ್ರದಲ್ಲಿ ಒಟ್ಟು 3088 ಮತಗಟ್ಟೆಗಳಿರುವುದರಿಂದ ಅವರ ಅನುಕೂಲಕ್ಕಾಗಿ 10 ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಪ್ರತಿ ಮತಗಟ್ಟೆಯಲ್ಲಿ ಸುಮಾರು 309 ಮತದಾರರಿಗೆ ಮತದಾನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಾಲಗಾರರ ಕ್ಷೇತ್ರದಲ್ಲಿ 371 ಮತದಾರರಿದ್ದು, ಅವರಿಗೆ ಪ್ರತ್ಯೇಕ 1 ಮತಗಟ್ಟೆ ತೆರೆಯಲಾಗಿದೆ ಎಂದರು. ಮತದಾನದಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ವಿಡಿಯೋ ಚಿತ್ರೀಕರಣದ ವ್ಯವಸ್ಥೆ ಮಾಡಲಾಗಿದೆ. ಮತದಾರರ ಗುರುತಿನ ಚೀಟಿಗಳನ್ನು ಪರಿಶೀಲಿಸಿದ ಬಳಿಕವೇ ಮತದಾನಕ್ಕೆ ಅವಕಾಶ ನೀಡಲಾಗುತ್ತಿದೆ. ಮತದಾರರಿಂದ ಪಡೆದ ಗುರುತಿನ ಚೀಟಿಯನ್ನು ನಾಳೆ ಸಂಸ್ಥೆಯ ಮೂಲಕ ವಾಪಸ್ ನೀಡಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಆನಂದ್ ಸೇರಿದಂತೆ ಚುನಾವಣಾ ಸಿಬ್ಬಂದಿ ಹಾಗೂ ಮತಗಟ್ಟೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಟ್ಟಾರೆ ಯಾವುದೇ ಗೊಂದಲ ಅಥವಾ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಬಿಗಿ ಭದ್ರತೆ ಹಾಗೂ ಪಾರದರ್ಶಕ ವ್ಯವಸ್ಥೆಯೊಂದಿಗೆ ಪಾಂಡವಪುರ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ. ಪಾಂಡವಪುರ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘ ನಿಮಿತ್ತ ಪಾಂಡವಪುರ ಇದರ ಆಡಳಿತ ಮಂಡಳಿ ಚುನಾವಣೆಗೆ ಮುಂದಿನ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳಿಗೆ ನಡೆಯುತ್ತಿರುವ ಆಡಳಿತ ಮಂಡಳಿ ಚುನಾವಣೆ ಸಂಬಂಧ ದಿನಾಂಕ 26/7/26ರಂದು ನಡೆಯುತ್ತಿರುವ ಚುನಾವಣೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಚುನಾವಣಾ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಸದಸ್ಯರು ಎಲ್ಲ ಉತ್ತಮ ರೀತಿಯಲ್ಲಿ ಬಂದು ಚುನಾವಣೆಯಲ್ಲಿ ಭಾಗವಹಿಸಿ ತಮ್ಮ ಮತದಾನ ಹಕ್ಕನ್ನು ಮತ ಚಲಾಯಿಸ್ತಾ ಇದ್ದಾರೆ. ಹಾಗೆ 12 ಗಂಟೆಗೆ ಈಗಾಗಲೇ ಸ್ಟಾರ್ಟ್ ಆಗಿ 3 ಗಂಟೆ ಆಗಿದೆ. ಉತ್ತಮ ರೀತಿಯಲ್ಲಿ ಚುನಾವಣೆ ಪ್ರಕ್ರಿಯೆ ಜರುಗುತ್ತಿದ್ದು, ಈ ಚುನಾವಣೆಯಲ್ಲಿ ಉತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಎಲ್ಲ ಸದಸ್ಯರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಾಲಗಾರರ ಕ್ಷೇತ್ರದಲ್ಲಿ 12 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಇದರ ಪೈಕಿ 5 ಜನ ಅಭ್ಯರ್ಥಿಗಳು ಆಯ್ಕೆಯಾಗಬೇಕಾಗಿದೆ. ಹಾಗೆ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ 30 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಇದರ ಪೈಕಿ 10 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದೆ. ಹಾಗೂ ಸಾಲಗಾರರ ಕ್ಷೇತ್ರದಲ್ಲಿ 3088 ವೋಟ್ ಮತದಾರರು ಇರೋದರಿಂದ ಅವರಿಗೆ ಅನುಕೂಲಕರವಾಗುವಂತೆ 10 ಮತಕೇಂದ್ರಗಳನ್ನು ಮಾಡಿ ಒಂದೊಂದು ಬೂತ್ಗೆ 309 ಆ ಥರ ಡಿವೈಡ್ ಮಾಡಲಾಗಿದೆ. ಸಾಲಗಾರರ ಕ್ಷೇತ್ರದಲ್ಲಿ ಕೇವಲ 371 ಮತದಾರರು ಇರೋದ್ರಿಂದ ಒಂದೇ ಮತದಾನ ಕೇಂದ್ರ ಮಾಡಿ ಅಲ್ಲಿ ತಮ್ಮ ಕೌಂಟರ್ಗಳು ಮಾಡಿ ಆ ಚುನಾವಣೆಯನ್ನು ಸುಗಮವಾಗಿ ನಡೆಯೋ ಥರ ಎಲ್ಲೂ ಏನು ಗೊಂದಲ ಮತ್ತು ಶಾಂತಿಯುತ ವಾತಾವರಣ ನಿರ್ಮಿಸಿ ಮತದಾನ ನಡೀತಾ ಇದೆ. ಆ ಥರ ಯಾವುದೇ ನಮಗೆ ಪೂರ್ತಿಯಾಗಿರುವಂತಹ ಮತದಾರರಾಗಲಿ ಮತ್ತೊಂದಾಗಲಿ ಆ ಥರ ಯಾವುದೂ ಇಟ್ಕೊಂಡಿಲ್ಲ. ಯಾರು ಮತದಾರರು ಬರ್ತಾ ಇದ್ದಾರೆ ಅವರ ಗುರುತಿನ ಕಾರ್ಡನ್ನು ನಾವೇ ಇಟ್ಕೋತಾ ಇದ್ದೀವಿ. ಯಾಕಂತಂದರೆ ನಾಳೆ ದಿವಸ ಡಬಲ್ ವೋಟ್ ಆಗೋದಾಗಲಿ ಮತ್ತೊಂದಾಗಲಿ ಯಾರಿಗೂ ಗೊಂದಲ ಸೃಷ್ಟಿ ಆಗಬಾರ್ದು. ಹಾಗಾಗಿ ಅವರ ಮತದಾರರ ಗುರುತಿನ ಕಾರ್ಡನ್ನು ನಾವು ಇಟ್ಕೋತಾ ಇದ್ದೀವಿ. ತದನಂತರ ಸಂಘದಿಂದ ಅವರಿಗೆ ವಾಪಸ್ಸು ಸಂಜೆ ಮೇಲೆ ಇಲ್ಲ ನಾಳೆ ಅವರಿಗೆ ವಾಪಸ್ ನೀಡಲಾಗುತ್ತೆ.